ಬೆಂಗಳೂರು ತುಮಕೂರು ಹೆದ್ದಾರಿ ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ಇದೆ. ಪೀಣ್ಯ ಫ್ಲೈಓವರ್ನ ಪಿಲ್ಲರ್ಗಳಿಗೆ ಕೇಬಲ್ ಅಳವಡಿಕೆ ಕಾರ್ಯ 70% ಈಗಾಗಲೇ ಮುಕ್ತಾಯ ಆಗಿಬಿಟ್ಟಿದೆ. ಜನವರಿ ವೇಳೆಗೆ ಭಾರೀ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ ಅಂತಕ್ಕಂಥ ಸುದ್ದಿ. ಇದರ ಜೊತೆ ಹೆದ್ದಾರಿ ಪ್ರಾಧಿಕಾರ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಹಾಗೆಯೇ ಲೋಡ್ ಟೆಸ್ಟಿಂಗ್ ಮಾಡೋದಕ್ಕೆ IISc ಅವರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರು ತುಮಕೂರು ಸವಾರರಿಗೆ ಗುಡ್ ನ್ಯೂಸ್. ಜನವರಿಯಲ್ಲೇ ಪೀಣ್ಯ ಫ್ಲೈಓವರ್ ಮೇಲೆ ಓಡಾಟಕ್ಕೆ ಗ್ರೀನ್ ಸಿಗ್ನಲ್. ಪೀಣ್ಯ ಫ್ಲೈಓವರ್ ಮೇಲೆ ಅತಿ ದೊಡ್ಡ ವಾಹನಗಳಿಗೆ ನಿರ್ಬಂಧ ಹೇರಿ ತುಂಬಾ ದಿನ ಆಗಿದೆ. 2 ಪಿಲ್ಲರ್ಗಳಲ್ಲಿ ದೋಷ ಪತ್ತೆಯಾದ ಹಿನ್ನೆಲೆ ಫ್ಲೈಓವರ್ನ 120 ಪಿಲ್ಲರ್ಗಳಿಗೆ ಕೇಬಲ್ ಅಳವಡಿಕೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಪ್ರತಿ ಪಿಲ್ಲರ್ಗೆ 2 ಕೇಬಲ್ ಅಳವಡಿಕೆಗೆ ಮುಂದಾಗಿದ್ದು 70% ಕಾರ್ಯ ಮುಕ್ತಾಯ ಆಗಿದೆ. 30% ಕೇಬಲ್ ಅಳವಡಿಕೆ ಕೂಡ ಮುಕ್ತಾಯ ಆಗಲಿದೆ. ಹೀಗಾಗಿ ಜನವರಿಯಲ್ಲಿ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಕೊಡೋ ಸಾಧ್ಯತೆ ಇದೆ. ಬೆಂಗಳೂರು ತುಮಕೂರು ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ ಸಿಹಿ ಸುದ್ದಿ ಕಾದಿದೆ. ಮುಂದಿನ ವರ್ಷ ಜನವರಿ ಸಂಕ್ರಾಂತಿ ಅಷ್ಟೊತ್ತಿಗೆ ಪೀಣ್ಯ ಫ್ಲೈಓವರ್ ಮೇಲೆ ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಪಿಲ್ಲರ್ಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ದೋಷವನ್ನು ಕೂಡ ಸರಿಪಡಿಸಿ 120 ಪಿಲ್ಲರ್ಗಳಿಗೆ 220 ಕೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಂದರೆ ಪ್ರತಿ ಪಿಲ್ಲರ್ಗೆ 2 ಕೇಬಲ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಬರೀ ಲಘು ವೆಹಿಕಲ್ಗಳು ಓಡಾಟ ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪಿಲ್ಲರ್ಗಳಲ್ಲಿ ಕಂಡು ಬಂದಂಥ ಲೋಪದೋಷಗಳನ್ನು ಕೂಡ ಸರಿಪಡಿಸಿದ್ದಾರೆ. ಈಗ ಪಿಲ್ಲರ್ಗಳಿಗೆ ಕೇಬಲ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಇನ್ನೇನಿದ್ರು ಪೀಣ್ಯ ಫ್ಲೈಓವರ್ ಮೇಲೆ ಹೆವಿ ವೆಹಿಕಲ್ಗಳ ಓಡಾಟವನ್ನು ಮಾಡಿಸಿ ಒಂದು ಪರೀಕ್ಷೆಯನ್ನು ಲೋಡ್ ಟೆಸ್ಟಿಂಗನ್ನು ಮಾಡ್ತಾರೆ. ಲೋಡ್ ಟೆಸ್ಟಿಂಗ್ ಆದ ನಂತರ ಇಲ್ಲಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೇಬಲ್ ಅಳವಡಿಕೆ ಕಾರ್ಯ ಮುಕ್ತಾಯದ ಬಳಿಕ IISc ಲೋಡ್ ಟೆಸ್ಟಿಂಗ್ ಮಾಡೋಕೆ ನಿರ್ಧಾರ ಮಾಡಿದೆ. ಭರ್ತಿ ತುಂಬಿರೋ ಲಾರಿಯಲ್ಲಿ ಲೋಡ್ ಟೆಸ್ಟಿಂಗ್ ಮಾಡಿ ಕೇಬಲ್ ಅಳವಡಿಕೆ ಬಳಿಕ ಫ್ಲೈಓವರ್ ಸದೃಢತೆಯನ್ನು ಕೂಡ ಪರೀಕ್ಷಿಸ್ತಾರೆ. ಈಗಾಗಲೇ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಯಾವುದೇ ವೆಹಿಕಲ್ಗಳು ಓಡಾಡದಂತೆ ಕ್ರಮ ವಹಿಸ್ತಾ ಇದ್ದಾರೆ. 2 ದಿನಗಳ ಹಿಂದೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಫ್ಲೈಓವರ್ ಪರೀಕ್ಷಿಸಿದ್ದು ಹೆವಿ ವೆಹಿಕಲ್ ಓಡಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ಜನವರಿ ವೇಳೆಗೆ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿರೋದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಕಾದ್ ನೋಡಬೇಕು. ಲೋಕೇಶ್ ಕೊಡ್ಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.